ದೆಹಲಿಯಲ್ಲೇ ಕೂತು ಸಿದ್ದರಾಮಯ್ಯ 1, 2, 3 ಅಂತ ದಾಳವನ್ನ ಅರುಳಿಸ್ತಾ ಇದ್ರೆ ಇತ್ತ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಮೂಡ್ಗೆ ಜಾರಿದ್ದಾರೆ. ಲೆಕ್ಕ ಚುಕ್ತದ ಮಾತನಾಡ್ತಿದ್ದ ಡಿಕೆಶಿ ಈಗ ವೈರಾಗ್ಯದ ಮಾತುಗಳ ಮರೆ ಹೋಗಿದ್ದಾರೆ. ಹಾಗಾದ್ರೆ ಟ್ರಬಲ್ ಶೂಟರ್ ತಂಡ ಹೊಡೆದ್ರ, ಸಿದ್ದು ಮುಂದೆ ಸೋಲೊಪ್ಕೊಂಡ್ರ, ಏನು ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ನಾನೇ ಬಾಸ್ ಅಂದ್ರು ಡಿಕೆಶಿ ಗಪ್ಚುಪ್. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂದ್ರು ಡಿಕೆ ಸೈಲೆಂಟ್. ಸಿದ್ದರಾಮಯ್ಯ ದಿಢೀರ್ ವೈಲೆಂಟ್, ಡಿಕೆಶಿ ಟೀಮ್ ಕಂಗಾಲ್. ಗೀಟ್ ಎಳೆದಾಗಿದೆ, ವೃತ್ತದಲ್ಲಿರೋದೆಲ್ಲ ನಂದೇ ಎಂದ ಸಿದ್ದು. ಈಗ ಏನ್ ಮಾಡ್ತಾರೆ ಡಿಕೆ? ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ ಡಿಕೆ ಶಿವಕುಮಾರ್ ಬಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿದ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಸಾಫ್ಟ್ ಆಗಿದ್ದಾರೆ. ಎಲ್ಲೂ ಕೂಡ ಅಗ್ರೆಸಿವ್ ಆಗಿ ಹೇಳಿಕೆ ಕೊಡದೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗಿದಾಯ್ತಲ್ಲ, ನಾನು ಕಾದು ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಡಿಕೆಶಿ ಬೆಂಬಲಿಗರ ನಿದ್ದೆಗೆಡಿಸಿರೋದು ನಿಜ. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ವರಿಷ್ಠರ ಸಂದೇಶದ ಬಗ್ಗೆ ಮಾಹಿತಿ ಪಡೆಯಲು ಡಿಕೆಶಿ ಬೆನ್ನು ಬಿದ್ದಿದ್ದಾರೆ ಆಪ್ತ ಶಾಸಕರು. ಟ್ರಬಲ್ ಶೂಟರ್ಗೆ ಟ್ರಬಲ್ ಆದ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲೂ ವರ್ಕೌಟ್ ಆಗಲೇ ಇಲ್ವಾ ಡಿಕೆಶಿ ರಣತಂತ್ರ? ದೆಹಲಿಯಲ್ಲಿ ಏನಾಯ್ತು? ಡಿಕೆಶಿ ಫುಲ್ ಸಾಫ್ಟ್ ಆಗಿದ್ದೇಕೆ? ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸಿಗಲಿಲ್ಲ. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ವಾಪಸ್ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ಗೆ ಖರ್ಗೆ ಪಾಠ ಮಾಡಿ ಕಳಿಸಿದ್ದಾರೆ. ಹೈಕಮಾಂಡ್ ಹೇಳುವವರೆಗೂ ನಾಯಕತ್ವದ ಬಗ್ಗೆ ಯಾರೂ ಮಾತನಾಡಬೇಡಿ ಅಂತ ತಾಕೀತು ಮಾಡಿ ಕಳುಹಿಸಿದ್ದಾರೆ. ಈ ಬಗ್ಗೆ ಇಬ್ಬರ ಬಣದಲ್ಲಿ ಹಲವು ಊಹಾಪೋಹದ ವಿಚಾರಗಳು ಚರ್ಚೆ ಆಗ್ತಿದ್ದು, ಸಿದ್ದರಾಮಯ್ಯ ಬಣ ಫುಲ್ ಖುಷಿಯಾಗಿದ್ರೆ ಡಿಕೆಶಿ ಬಣದಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಡಿಕೆಶಿ ಭೇಟಿ ಮಾಡಿ ಒಂದು ಕ್ಲಾರಿಟಿ ತೆಗೆದುಕೊಳ್ಳುವ ಕೆಲಸ ಮಾಡಿದ್ದಾರೆ ಡಿಕೆಶಿ ಬೆಂಬಲಿಗ ಶಾಸಕರು. ಇದು ಇಂಟರ್ವಲ್ ಅಷ್ಟೇ, ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ಸಿದ್ದು ಸಂಚಲನಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಕಾನ್ಫಿಡೆಂಟ್. ಟ್ರೈಲರ್ ಬಿಡಿ, ಫುಲ್ ಪಿಕ್ಚರ್ ನೋಡಿ ಅಂತಿದೆ ಡಿಕೆ ಟೀಮ್. ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ಶಾಸಕರಿಗೆ ದೆಹಲಿಯಲ್ಲಿ ನಡೆದ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ತಕ್ಷಣ ಎಲ್ಲವೂ ಮುಗಿದಿದೆ ಅಂತ ಅರ್ಥವಲ್ಲ. ನನ್ನ ಸಮಯ ಇನ್ನೂ ಇದೆ, ಅದು ಬರೋವರೆಗೆ ಕಾಯ್ತೀನಿ. ಇದನ್ನು ಈ ಹಿಂದೆಯೇ ಹೈಕಮಾಂಡ್ ನನಗೆ ಹೇಳಿತ್ತು ಅನ್ನೋ ಮೂಲಕ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳೋದ್ರ ಮೂಲಕ ಮುಂದೆ ನಡೆಯೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ. ಒಟ್ಟಾರೆ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶ ರವಾನೆ ಮಾಡುವ ಮೂಲಕ ಈ ಅವಧಿಯಲ್ಲೇ ಸಿಎಂ ಆಗೋ ಕನಸನ್ನ ಡಿಕೆಶಿ ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ಡಿಕೆಶಿ ಪ್ರತಿದಾಳಕ್ಕೆ ಟಕ್ಕರ್ ಕೊಡ್ತಿರೋ ರಾಜಕೀಯದಲ್ಲಿ ಪಳಗಿರೋ ಪೈಲ್ವಾನ್ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತಿದ್ದಾರೆ. ಈ ಮದಗಜಗಳ ಕಾಳಗದಲ್ಲಿ ಮೈಸೂರು ಗಜ ಗೆಲ್ಲುತ್ತೋ ಕನಕಪುರದ ಗಜ ಗೆದ್ದು ಬಿಗುತ್ತೋ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.